ಸರ್, ಈಗ ಶಂಕರಾಚಾರ್ಯರ 4 ಪೀಠಗಳು, ಈ ಒಂದು ರಾಮನ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಏನಾಗುತ್ತೆ ಬಾಲರಾಮನ ವಿಗ್ರಹ, ಅದರಲ್ಲಿ ಪಾಲ್ಗೊಳ್ಳಲ್ಲ, ಅದಿನ್ನೂ ಪರಿಪೂರ್ಣವಾಗಿ ಕೆಲಸಗಳು ಮುಗಿದಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಜನಗಳಿಗೆ ಈ 4 ಪೀಠ ಯಾವುದು ಅಂತಲೇ ಗೊತ್ತಿಲ್ಲ. 4 ಪೀಠ ಅಂತ ಮಾತಾಡ್ತಾರೆ. ಆದಿಶಂಕರಾಚಾರ್ಯರು ಧರ್ಮ ಸಂಸ್ಥಾಪನೆಗಾಗಿ ಭಾರತ ದೇಶದಲ್ಲಿ 4 ದಿಕ್ಕಿನಲ್ಲಿ 4 ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. 4 ಆಮ್ನಾಯ ಪೀಠದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಪೀಠ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಗೊತ್ತಾಯ್ತಲ್ಲ? ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಅನುಗ್ರಹಿಸಿ ಆಶೀರ್ವದಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಶ್ರೀಮಠದ ಆಡಳಿತಾಧಿಕಾರಿಗಳಂಥ ಶ್ರೀ VR ಗೌರಿಶಂಕರ್ ಅವರು ಈ ಒಂದು ಗೊಂದಲಕ್ಕೆ ತೆರೆ ಎಳೆದು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೀಠದ ಸಂಪೂರ್ಣ ಆಶೀರ್ವಾದ ಇದೆ ಅಂಥೇಳಿ. 4 ಪೀಠದಲ್ಲಿ ಒಂದು ಪೀಠದ ಉತ್ತರಾಖಂಡದಲ್ಲಿರ್ತಕ್ಕಂಥ ಒಂದು ಪೂರ್ವಾಮ್ನಾಯ ಪೀಠದ ಒಬ್ಬರು ಸ್ವಾಮೀಜಿಗಳು ಮಾತ್ರ ದೇವಸ್ಥಾನ ಅಯೋಧ್ಯ ರಾಮ ಮಂದಿರ ಪರಿಪೂರ್ಣವಾಗಿದೆ ಅಂತ ಹೇಳಿದ್ದಾರೆ. ಪರಿಪೂರ್ಣ ಅಂತಂದ್ರೆ ಅವ್ರು ಹೇಳಿದ ಅರ್ಥ ಯಾವುದೋ ಗೊತ್ತಿಲ್ಲ. ನಾನು ಸಹ ಕಳೆದ ತಿಂಗಳು ಅಯೋಧ್ಯೆಗೆ ಹೋಗಿ ಆ ಒಂದು ಜಾಗದಲ್ಲೇ ಯಾಗವನ್ನು ಮಾಡಿ ಬಂದಿದ್ದೇವೆ. ವಿಶ್ವ ಹಿಂದೂ ಪರಿಷತ್ನವರು ಆಯೋಜನೆ ಮಾಡಿರ್ತಕ್ಕಂಥ ಯಾಗದಲ್ಲಿ ನಾವು ಹೋಗಿದ್ದೆ. ಗರ್ಭಗುಡಿಯ ಕೆಲಸ ಸಂಪೂರ್ಣವಾಗಿದೆ. ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಗರ್ಭಗುಡಿ ಬಹಳ ಮುಖ್ಯವಾಗಿದೆ. ಗರ್ಭಗುಡಿಯಲ್ಲಿ ರಾಮನನ್ನ ಪ್ರತಿಷ್ಠಾಪನೆ ಮಾಡೋದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದ ಹೊರಗಡೆ ಕಾಮಗಾರಿ ನಡೀತಾ ಇರುತ್ತೆ. ಎಲ್ಲ ಮಠ, ಎಲ್ಲ ದೇವಸ್ಥಾನಗಳಲ್ಲೂ ಶಿಥಿಲ ಆಗಿರುತ್ತೆ, ಕಟ್ಟಡ ಕಟ್ತಾ ಇರ್ತಾರೆ, ಗೋಪುರ ಕೆಲಸ ನಡೀತಾ ಇರುತ್ತೆ, ಪೇಂಟ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾರೆ. ಗರ್ಭಗುಡಿ ಅಂತ ಹೇಳೋದು ಬಹಳ ಪ್ರಾಮುಖ್ಯವಾಗೋದು. ನೀವು ಪ್ರತಿಷ್ಠಾಪನೆ ಮಾಡೋದು ಗರ್ಭಗುಡಿಯಲ್ಲಿ. ಆ ಗರ್ಭಗುಡಿ ಸಂಪೂರ್ಣವಾಗಿದೆ, ಪ್ರತಿಷ್ಠಾಪನೆಗೆ ಯೋಗ್ಯವಾಗಿದೆ ಅಂತ ಎಲ್ಲ ವಾಸ್ತು ತಜ್ಞರು, ವಾಸ್ತುಶಿಲ್ಪಿಗಳು, ಆಗಮ ಪಂಡಿತರು, ದೇಶದ ಬಹಳ ದೊಡ್ಡ ದೊಡ್ಡ ಪಂಡಿತರೆಲ್ಲ ಅದನ್ನು ವೀಕ್ಷಣೆ ಮಾಡಿ ಅದನ್ನು ಮಾಡಬಹುದು ಅಂತೇಳಿ ಅಲ್ಲಿಯ ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ, ಟ್ರಸ್ಟ್ ಅವರು ತೀರ್ಮಾನ ಮಾಡಿದ್ದಾರೆ. ಸೊ ಇದನ್ನು ದೇವಸ್ಥಾನ ಪರಿಪೂರ್ಣ ಆಗಿಲ್ಲ ಅನ್ನೋದು ಹೇಳೋದು ಸರಿಯಲ್ಲ. ಮತ್ತು 4 ಪೀಠದವ್ರು ಹೇಳ್ತಾ ಇದ್ದಾರೆ ಅಂತ ಸುಳ್ಳು ವದಂತಿ ಹಬ್ಬಿಸ್ತಾ ಇದ್ದಾರೆ ಹೊರತು ಖಂಡಿತವಾಗಿ ಯಾರು 4 ಪೀಠದವ್ರು ಯಾರೂ ಹೇಳಿಲ್ಲ. ಶೃಂಗೇರಿ ಉಭಯ ಜಗದ್ಗುರು ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಬೆಂಗಳೂರಿನ ಶೃಂಗೇರಿ ಶಂಕರ ಮಠದಲ್ಲೂ ಸಹ ಆ ದಿನ ವಿಶೇಷ ಯಾಗ ನಡೀಲಿಕ್ಕೆ ಆಯೋಜನೆ ಮಾಡಿದ್ದಾರೆ. ಶೃಂಗೇರಿಯಲ್ಲೂ ಯಾಗ ನಡೀತಾ ಇದೆ. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದದಿಂದನೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಕಳೆದ 3 ತಿಂಗಳಿಂದ ಶತಕೋಟಿ ರಾಮ ತಾರಕ ಜಪವನ್ನು ಮಾಡಿಸಿದ್ದೇವೆ. ಅವರ ಆಶೀರ್ವಾದವನ್ನು ಫಸ್ಟ್ ತೊಗೊಂಡು ಬಂದು ನಾವು ಆ ಕಾರ್ಯಕ್ರಮವನ್ನು ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ. ಅದೀಗ ಪರಿಪೂರ್ಣವಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನಲ್ಲೂ ಅವತ್ತು ನಾವು ರಾಮತಾರಕ ಯಾಗವನ್ನು ಮಹಾಸಭಾ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.